ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಉಪಾಧ್ಯಕ್ಷರಾದ ವಿ.ಆರ್. ಸುದರ್ಶನ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ 3ನೇ ಹಂತ ಎಸ್ಐಆರ್ ಪ್ರಾರಂಭವಾಗಿದೆ ಅಂತ ತಿಳಿಸಿದ್ದಾರೆ. ಏನೋ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿಯವರ ಚಪಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದೇಶದಲ್ಲಿ ಮೊದಲ ಮತದಾರರ ಪಟ್ಟಿ ಪ್ರಕಟವಾಗಿದ್ದು 15/11/1952ರಲ್ಲಿ. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕಾಗಿರುವುದು ಸ್ವಾತಂತ್ರ್ಯ ಸಂಗ್ರಾಮ, ಏಕತೆ, ಗಾಂಧಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು. ಮತದಾನದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಭಾಗವಹಿಸಬಹುದು. ಇಲ್ಲಿ ಯಾವುದೇ ಧರ್ಮ ಜಾತಿ ಬರೋದಿಲ್ಲ. SIR ಮೊದಲು ಪ್ರಾರಂಭ ಮಾಡಿದ್ದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಮಾಡಿದ ಕೆಲಸಗಳಿಗೆ ಬಿಜೆಪಿ ಹೆಸರು ಬದಲಾವಣೆ ಮಾಡುತ್ತಿದೆ. ಬಿಜೆಪಿಗೆ ಇದೊಂದು ಚಪಲವಾಗಿದೆ ಎಂದರು. ಈ ಮತದಾರ ಪಟ್ಟಿ ಪರಿಷ್ಕರಣೆ 2015-16ರಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕಾಗಿತ್ತು, ಹೀಗ್ಯಾಕೆ ಮಾಡ್ತಿದ್ದಾರೆ ಎಂದು ಪ್ರಶ್ನೆಯನ್ನು ಮಾಡಿದರು. BLA 2ಗಳ ನೇಮಕ ಮಾಡಿದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಂಬುದನ್ನು ತಿಳಿಯಬೇಕು. ಸುಮಾರು 57,000ಕ್ಕಿಂತ ಹೆಚ್ಚು BLOಗಳು ನೇಮಕ ಮಾಡಿದ್ದೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟ ಹಾಗೆ, ವೋಟರ್ ರೋಲಿಗೆ ಸಂಬಂಧಪಟ್ಟ ಹಾಗೆ ಹಲವು ವಿಷಯಗಳನ್ನು ತಮ್ಮ ಪ್ರಸ್ತಾಪ ಮಾಡೋನಿದ್ದೇನೆ. ಸೊ ಏನಾದ್ರು ಕ್ಲಾರಿಫಿಕೇಷನ್ಸು ಮತ್ತೊಂದು ಇದ್ದರೆ, ಸೊ ನಾವು ಉಮಾಶ್ರೀ ಅವರು, ಅಲ್ಲಂ ಪ್ರಭು ಅವರು ಅಧ್ಯಕ್ಷರು, ತಿಪ್ಪಣ್ಣವರು ಏನಾದ್ರು ಹೇಳಿದ ಮೇಲೆ ಆಮೇಲೆ ತಾವು ಕ್ಲಾರಿಫಿಕೇಷನ್ಸನ್ನು ಕೇಳಿದರೆ ಅದು ಹೆಚ್ಚು ಅನುಕೂಲ ಆಗುತ್ತೆ. ತಮ್ಮ ಸಹಕಾರವನ್ನು ಕೂಡ ಕೋರ್ತೇನೆ. ಮತ್ತು ಈ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಜವಾಬ್ದಾರಿನೂ ಇದ್ದಾವೆ ಮತ್ತು ತಮ್ಮ ಸಹಕಾರನೂ ಬೇಕಾಗುತ್ತೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಡೆಮಾಕ್ರಸಿ ಅಂತ ಹೇಳಿದ್ರೆ 4 ಪಿಲ್ಲರ್ಗಳಲ್ವಾ: ಲೆಜಿಸ್ಲೇಚರ್, ಪಾರ್ಲಿಮೆಂಟ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಆ್ಯಂಡ್ ಮೀಡಿಯಾ. ಹಾಗಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಮತ್ತು ಸಂಸದೀಯ ವ್ಯವಸ್ಥೆಯನ್ನು ಬಲಪಡಿಸಬೇಕಾದ್ರೆ, ಸೊ ಎಕ್ಸಿಕ್ಯೂಟಿವ್ ಹೆಚ್ಚಾಗಿ ಲೆಜಿಸ್ಲೇಚರ್, ಪಾರ್ಲಿಮೆಂಟ್, ಜುಡಿಷಿಯರಿ ಎಷ್ಟು ಜವಾಬ್ದಾರಿಗಳಿದ್ದಾವೋ ಅಷ್ಟೇ ಜವಾಬ್ದಾರಿಗಳು ಕೂಡ ತಮ್ಮ ಮೇಲಿದ್ದಾವೆ. ಯಾಕಂತ ಹೇಳಿದರೆ ತಾವು ಜನರ ಧ್ವನಿ, ಸಮಾಜದ ಪರವಾಗಿ ಜನರ ಧ್ವನಿಯಾಗಿ ಆಗುಹೋಗುಗಳನ್ನು ಒಟ್ಟಾರೆಯಾಗಿ ಜನರಿಗೆ ತಲುಪಿಸುವಂಥ ಮಾಧ್ಯಮನೇ. ಹಾಗಾಗಿ ತಮ್ಮ ಸಹಕಾರ ಇರಲಿ. ಈ ಒಂದು ಕಾರ್ಯಕ್ರಮದ ಯಶಸ್ವಿ ಆಗಬೇಕಾದ್ರೆ, ಜನರಿಗೆ ಹೆಚ್ಚು ಮಾಹಿತಿಯನ್ನು ತಲುಪಿಸಬೇಕಾದ್ರೆ ತಮ್ಮ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಸ್ನೇಹಿತರಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಮತ ಪರಿಷ್ಕರಣೆ ಏನು ಕರ್ನಾಟಕದಲ್ಲಿ 3ನೇ ಹಂತದಲ್ಲಿ ಪ್ರಾರಂಭ ಆಗಿದೆ. 12 ರಾಜ್ಯಗಳಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ತಗೊಂಡಿದ್ದಾರೆ. ಅದರಲ್ಲಿ ಪಕ್ಕದ ರಾಜ್ಯವಾದ ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಹೀಗೆ ನಾರ್ತ್ ಈಸ್ಟರ್ನ್ ರಾಜ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಮೊದಲ ಮತದಾರರ ಪಟ್ಟಿ ಪ್ರಕಟ ಆಗಿದ್ದು 15/11/1951ರಲ್ಲಿ. ಮತದಾರರ ಪಟ್ಟಿ ಮೊದಲು ಪ್ರಾರಂಭ ಆಗಿದ್ದು 15/11/1951ರಲ್ಲಿ. 1952ರಲ್ಲಿ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಹೇಳಬೇಕಾದಂಥ ಅಗತ್ಯ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗಿರುವಂಥದ್ದು ಸ್ವಾತಂತ್ರ್ಯ, ಸರ್ಕಾರ, ಸಂವಿಧಾನ, ದೇಶದ ಏಕತೆ. ಸೊ 4 ಜನರನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಅವರಿಗೆ ಪ್ರಣಾಮಗಳನ್ನು ಕೂಡ ನಾವು ಸಲ್ಲಿಸಬೇಕಾಗತ್ತೆ. ಸ್ವಾತಂತ್ರ್ಯ ಅಂದ ಕೂಡಲೇ ಮಹಾತ್ಮ ಗಾಂಧಿಯವರ ನೇತೃತ್ವ, ಲಕ್ಷಾಂತರ ಜನರ ಹೋರಾಟ ಮಾಡಿದ ಪರಿಣಾಮ ಸ್ವಾತಂತ್ರ್ಯ ಬಂದದ್ದು. ಸರ್ಕಾರ ಅಂದ ಕೂಡಲೇ ಮೊದಲ ಪ್ರಧಾನಮಂತ್ರಿಯಾಗಿ ಮಾಡರ್ನ್ ಇಂಡಿಯಾ ಕಲ್ಪನೆಯನ್ನು ದೇಶಕ್ಕೆ ಕೊಟ್ಟಂಥವರು ಪಂಡಿತ್ ಜವಾಹರ್ಲಾಲ್ ನೆಹರು. ಸೊ ಭಾಳ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂಸದೀಯ ವ್ಯವಸ್ಥೆಗೆ ಭಾಳ ದೊಡ್ಡ ಅಡಿಪಾಯವನ್ನು ಹಾಕಿಕೊಟ್ಟಂಥ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಹಾಗೆಯೇ ಒಂದು ಅತ್ಯುತ್ತಮ ಸಂವಿಧಾನ ಸರ್ಕಾರ ಬಂದ ಪರಿಣಾಮ, ಸರ್ಕಾರ ಬರಲಿಕ್ಕೆ ಹೇಗೆ ಈ 4 ಅಂಗಗಳು ದೇಶದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಂಥ ಸಂವಿಧಾನ 1949 ನವೆಂಬರ್ 26 ದೇಶದ ಜನರು ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಂಥದ್ದು ಒಂದು ಜನಪರವಾದಂಥ ಒಂದು ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಅನ್ನೋಂಥದ್ದು.
ಮತ್ತು ಈ ದೇಶದ ಏಕತೆ ಪ್ರಗತಿ ತಾವೆಲ್ಲ ಕೂಡ ಇಲ್ಲಿ ವಿಶೇಷವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರು ನೆನಪು ಮಾಡ್ಕೊಳ್ತಾರೆ. ಯಾಕಂದರೆ ನಿಜಾಮರ ಆಡಳಿತ ಇದ್ದಂಥ ಒಂದು ಪ್ರದೇಶ ಇದು. ಮತ್ತು ಆ ಎಲ್ಲ ರಾಜ್ಯಗಳನ್ನು ಮತ್ತು ಸಂಸ್ಥಾನಗಳವರನ್ನು ಒಗ್ಗೂಡಿಸಿ ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲರು ಅನ್ನುವಂಥದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಈ ಸಂವಿಧಾನ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ವ್ಯತ್ಯಾಸಗಳ ಇಲ್ಲ. ಇಲ್ಲಿ ಮತದಾರ ಪ್ರಭು ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಜೆಂಡರ್ ಡಿಸ್ಪ್ಯಾರಿಟಿ ಆಗಲಿ, ಬಡವರು, ಅನುಕೂಲಸ್ಥರು, ವಿದ್ಯಾವಂತರು, ಅವಿದ್ಯಾವಂತರು, ಗಂಡಸರು, ಮಹಿಳೆಯರು, ಯಾರಿಗೆಲ್ಲ 18 ವರ್ಷ ತುಂಬಿದೆ ಅವರೆಲ್ಲ ಕೂಡ ಅರ್ಹ ಮತದಾರರು ಈ ದೇಶದಲ್ಲಿ ಆಗ್ತಾರೆ. ಎಲ್ಲ ನಾಗರಿಕ ಬಂಧುಗಳು ಕೂಡ ಅರ್ಹ ಮತದಾರರಾಗ್ತಾರೆ. ಹಾಗಾಗಿ ಯಾವುದೇ ಧರ್ಮ, ಜಾತಿ, ಯಾವುದೇ ವ್ಯತ್ಯಾಸವಿಲ್ಲದೇ ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ನಾವು ಸಂವಿಧಾನವನ್ನು ನಮಗೆ ಕೊಟ್ಟಿರುವಂಥದ್ದು ಕೂಡ ಅದೊಂದು ಬಹಳ ದೊಡ್ಡ ಹೆಗ್ಗಳಿಕೆ ಕೂಡ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ SIR ಏನು ದೇಶದಲ್ಲಿ ಹೊಸ ವ್ಯವಸ್ಥೆಯನ್ನು NDA BJP ಪ್ರಾರಂಭ ಮಾಡಿದ್ದೇನಲ್ಲ. ಮೊದಲು ಇಟ್ ವಾಸ್ ಓನ್ಲಿ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅಂತ ಇತ್ತು. ಅದಕ್ಕೆ ಅವ್ರಿಗೇನು ಅಂತಂದರೆ ಅವ್ರಿಗೊಂದು ಚಪಲ ಬಂದುಬಿಟ್ಟಿದೆ. NDA BJPನವ್ರಿಗೆ ಎಲ್ಲ ಕಾಂಗ್ರೆಸ್ಸಿನ ಸರ್ಕಾರಗಳು ಏನಾದರೂ ಹೆಸರು ಇದ್ದರೆ ಆ ಹೆಸರಿಗೆ ಇನ್ನೊಂದು ಪರ್ಯಾಯವಾದಂಥ ಹೆಸರುಗಳನ್ನು ತರುವಂಥದ್ದು ಅಥವಾ ಮತ್ತೊಂದು ಏನಾದರೂ ಹೆಸರನ್ನು ಸೇರಿಸುವಂಥದ್ದು. ಹಾಗಾಗಿ ಮೊದಲು ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಏನಿತ್ತು ಅದಕ್ಕೆ ಒಂದು ಸ್ಪೆಷಲ್ ಅಂತ ಆ್ಯಡ್ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ 10-12 ಸಾರಿ ಈ ದೇಶದಲ್ಲಿ ಸ್ಪೆಷಲ್ ವೋಟರ್ ರಿವಿಷನ್ ನಡೆದಿದೆ. 1952ರಿಂದ 2003 ಮತ್ತು 2004ರವರೆಗೂ ಕೂಡ ವೋಟರ್ ರಿವಿಷನ್ ನಡೆದಿದೆ. ಸೊ ಹಾಗಿದ್ರೆ 10 ವರ್ಷಗಳಿಗೊಮ್ಮೆ ಈ ವೋಟರ್ ರಿವಿಷನ್ ಆಗಬೇಕಾಗುತ್ತೆ. ಯಾರೆಲ್ಲ ತೀರ್ಕೊಂಡಿದ್ದಾರೆ, ಯಾರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ಮತ್ತು ಹೊಸದಾಗಿ ಜನವರಿ ಬಂದಂಥ ಒಂದು ಸಂದರ್ಭದಲ್ಲಿ 18 ವರ್ಷ ಹೊಸ ಮತದಾರರಿಗೆ ಅವರು ಮತದಾರರಾಗಿ ಮಾಡ್ಕೊಳ್ಳೋಂಥ ಅವಕಾಶಗಳೇನಿದ್ದಾವೆ ಇದೆಲ್ಲದಕ್ಕೂ ಕೂಡ ಅವಕಾಶಗಳಿದ್ದಾವೆ. ಹಾಗಿದ್ದರೆ 2015ರಲ್ಲಿ ಆಗಬೇಕಾಗಿತ್ತು, 2015, 2016ರಲ್ಲಿ ಆಗಬೇಕಾಗಿತ್ತು ಇಂಟೆನ್ಸಿವ್ ರಿವಿಷನ್. ಅವರಿಗೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನ, ಸಂಸದೀಯ ವ್ಯವಸ್ಥೆನ ಬಲಪಡಿಸಬೇಕು ಅನ್ನೋ ಉದ್ದೇಶ BJPಯವರಿಗೆ NDAಗೆ ಇದ್ದಿದ್ದರೆ 2015-16ರಲ್ಲಿ ಮಾಡಬೇಕಾಗಿತ್ತು. ಅವರು ಯಾಕೆ ಮಾಡಲಿಲ್ಲ? ಎಲೆಕ್ಷನ್ ಕಮಿಷನ್ನವ್ರಿಗೂ ನಾವು ಅದನ್ನೇ ಕೇಳಿದ್ವಿ. ನಾವು ಪ್ರತಿ ವಾರ ಎಲೆಕ್ಷನ್ ಕಮಿಷನ್ ಮುಂದೆ ಅಪಿಯರ್ ಆಗ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳನ್ನು ಕೂಡ ಅವ್ರು ಕರೀತಾರೆ. ಅವ್ರು ಮೊದಲು ಕರೀತಿರಲಿಲ್ಲ. ನಾವೇ ಅವ್ರಿಗೆ ಒತ್ತಾಯ ಮಾಡಿದ್ವಿ, ನೀವು ಬರೀ ಇಲ್ಲಿ ಕೂತು ನಮಗೆ ಮತ್ತು ಯಾವಾಗಲೂ ನಾವು ಫೋನ್ ಮಾಡಿದ್ರೇನೋ ಅಥವಾ ನಾವು ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ರೇನೋ ಆಗಷ್ಟೇ ಕ್ಲಾರಿಫಿಕೇಷನ್ಸನ್ನು ಕೊಡೋದು ಬೇಡ. ಪ್ರತಿ ವಾರ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಬೂತ್ಗಳಲ್ಲಿ ಏನು ಪ್ರಕ್ರಿಯೆಗಳಾಗ್ತಾ ಇದ್ದಾವೆ ಅನ್ನೋಂಥ ವಿವರಗಳನ್ನು ನೀವು ಕೊಡಬೇಕು. ಮತ್ತು ನಾವು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಮತದಾರನ, ನಮ್ಮ ಪದಾಧಿಕಾರಿಗಳನ್ನು, ಮುಖಂಡರುಗಳನ್ನು, ಸಿವಿಲ್ ಸೊಸೈಟಿಯಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡ್ತೇವೆ. ಅಲ್ಲಿ ಬಂದಂಥ ಅಬ್ಸರ್ವೇಷನ್ಸ್ ಏನಿದ್ದಾವೆ, ಅಲ್ಲಿ ಬಂದಂಥ ಸಮಸ್ಯೆಗಳೇನಿದ್ದಾವೆ ಅದನ್ನು ನಾವು ನಿಮ್ಮ ಗಮನಕ್ಕೆ ತರ್ತೇವೆ. ಮತ್ತು ನೀವು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ನೋಡಿಕೊಂಡು ಅದನ್ನು ಆ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋಂಥ ಮಾತನ್ನು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ನಾವು ಹೇಳಿದ್ವಿ. ಅದರಂತೆ ಅವರು ಕೂಡ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ನಾವು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಪ್ರವಾಸವನ್ನು ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಕಳೆದ 1 ವರ್ಷದಿಂದಲೇ ನಾವು ಎಚ್ಚೆತ್ತುಕೊಂಡಿದ್ವಿ. ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದ ಇವತ್ತಿನ ಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆ ಬಗ್ಗೆ ನಾವು ಭಾಳ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿದ್ದರು. ಸೊ ನಾವು ಒಂದು ರಾಜಕೀಯ ಪಕ್ಷವಾಗಿ ಭಾಳ ಎಚ್ಚರಿಕೆಯನ್ನು, ಭಾಳ ಜವಾಬ್ದಾರಿಯನ್ನು ತೊಗೊಳ್ಬೇಕು ಅಂಥೇಳಿ 1 ವರ್ಷದ ಹಿಂದೆ ನಾವೇನು ಮಾಡಿದ್ವಿ, ಎಲ್ಲ ನಮ್ಮ 2023ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ವಿಧಾನಸಭೆಯಲ್ಲಿ ಅವರೆಲ್ಲರ ಸಹಕಾರವನ್ನು ಪಡ್ಕೊಂಡು, ಹಾಗೆಯೇ 24ರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ಎಲ್ಲ ಸಹಕಾರ ಪಡ್ಕೊಂಡು, ಮತ್ತು ನಮ್ಮ DCC ಅಧ್ಯಕ್ಷರುಗಳು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳ ಹೇಳಿ ನೀವು ಪ್ರತಿ ಬೂತ್ಗೆ BLA 2ಗಳನ್ನು ನೇಮಕ ಮಾಡಬೇಕು, ಪ್ರತಿ ಬೂತ್ BLA 2ಗಳನ್ನು ನೇಮಕ ಮಾಡಬೇಕು ಅಂತೇಳಿ ಮೊದಲು ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಯಾರಾದರೂ ಪ್ರಾರಂಭ ಮಾಡಿದರೆ ಅದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಸೊ ಇವತ್ತುವರೆಗೆ ನಾವು ಎಷ್ಟು BLAಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ 57,409 BLA 2ಗಳನ್ನು ನಾವು ನೇಮಕ ಮಾಡಿದ್ದೇವೆ.